ಬೆಳಿಗ್ಗೆ 8 ಗಂಟೆ ಸ್ನಾನ ಮಾಡಿ ಪೂಜೆ 3 ಗಂಟೆವರೆಗೆ ಪೂಜೆ ಮಾಡೋದು, ಆಮೇಲೆ 3 ಗಂಟೆ ಊಟ ಮಾಡೋದು. ಆ ಇದನ್ನ ಪೂಜೆ ಫಲನೇ ನಮಗೆ ನಮ್ಮ ಕುಟುಂಬದಲ್ಲಿ ಒಂದು ದೇವೇಗೌಡರಿಗಾಗಲಿ ನನಗಾಗಲಿ ಕುಮಾರಸ್ವಾಮಿಗಾಗಲಿ ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಬಾಳ ಕೊಟ್ಟಿದ್ದಾರೆ. ಅವರು 1000 ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತು. ಅವ್ರ ತಂದೆ ಮಾಡೋ ಕೆಲಸನ ಅವರು ಮುದ್ಗೇರಿನವರ ತಂಗಿಯರು ಅಣ್ಣರು ಎಲ್ಲರೂ ಗೊತ್ತಲ್ಲ. ಸಂಘ ಕೊಡುವಂತ ಇದ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವ್ರ ಮಕ್ಕಳು, ಇನ್ನೊಬ್ರು ಕಾಳೇಗೌಡರ ಮಕ್ಕಳು, ಅವ್ರ ತಂಗಿಯರು ಎಲ್ಲರೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೇಗೌಡರು ಮಾಡಿ ದೇವೇಗೌಡರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ. ನನಗೆ ಬೆಳಿಗ್ಗೆ ಎದ್ದು ದಿನ ಪೂಜೆ ಮಾಡಿಸ್ತೀವಿ. ನಮ್ಮ ತಾಯಿಗೆ ದೇವಸ್ಥಾನ ಕುಂಕುಮ ಹೂ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ. ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡಿದ್ರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತೇನೆ. ಬೆಳಿಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾರನೇ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿ ಕಾಳಿ ಆಂಜನೇಯ ದೇವಸ್ಥಾನಕ್ಕೆ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿಗೆ ಇದರ ಸರ್ಕಲ್ ಅದು ಮುಗಿಸ್ಕೊಂಡು ಬೆಳಿಗ್ಗೆ 8 ಗಂಟೆ ಸ್ನಾನ ಮಾಡಿ ಪೂಜೆ 3 ಗಂಟೆವರೆಗೆ ಪೂಜೆ ಮಾಡೋದು, ಆಮೇಲೆ 3 ಗಂಟೆ ಊಟ ಮಾಡೋದು. ಆ ಇದನ್ನ ಪೂಜೆ ಫಲನೇ ನಮಗೆ ನಮ್ಮ ಕುಟುಂಬದಲ್ಲಿ ಒಂದು ದೇವೇಗೌಡರಿಗಾಗಲಿ ನನಗಾಗಲಿ ಕುಮಾರಸ್ವಾಮಿಗಾಗಲಿ ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಬಾಳ ಕೊಟ್ಟಿದ್ದಾರೆ. ಅವರು 1000 ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತು. ಅವ್ರ ತಂದೆ ಮಾಡೋ ಕೆಲಸನ ಅವರು ಮುದ್ಗೇರಿನವರ ತಂಗಿಯರು ಅಣ್ಣರು ಎಲ್ಲರೂ ಗೊತ್ತಲ್ಲ. ಸಂಘ ಕೊಡುವಂತ ಇದ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವ್ರ ಮಕ್ಕಳು, ಇನ್ನೊಬ್ರು ಕಾಳೇಗೌಡರ ಮಕ್ಕಳು, ಅವ್ರ ತಂಗಿಯರು ಎಲ್ಲರೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೇಗೌಡರು ಮಾಡಿ ದೇವೇಗೌಡರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ. ನನಗೆ ಬೆಳಿಗ್ಗೆ ಎದ್ದು ದಿನ ಪೂಜೆ ಮಾಡಿಸ್ತೀವಿ. ನಮ್ಮ ತಾಯಿಗೆ ದೇವಸ್ಥಾನ ಕುಂಕುಮ ಹೂ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ. ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡಿದ್ರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತೇನೆ. ಬೆಳಿಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾರನೇ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿ ಕಾಳಿ ಆಂಜನೇಯ ದೇವಸ್ಥಾನಕ್ಕೆ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿಗೆ ಇದರ ಸರ್ಕಲ್ ಅದು ಮುಗಿಸ್ಕೊಂಡು